ಕೇಂದ್ರ ಸರ್ಕಾರದ ಜನೋಪಯೋಗಿ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ದೇಶಾದ್ಯಂತ ನಡೆಸುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿದೆ. ಯಾತ್ರೆಯಲ್ಲಿ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಹಾಜರಿದ್ದು ಜನರಿಗೆ ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹನೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡ್ರೋನ್ ಮೂಲಕ ಕೀಟನಾಶಕ ಸಿಂಪಡಿಸುವ ಪ್ರಾತ್ಯಕ್ಷಿಕೆಯೊಂದಿಗೆ ವಿಕಸಿತ ಭಾರತ ಯಾತ್ರೆಗೆ ಚಾಲನೆ ನೀಡಲಾಯಿತು. ನಮ್ಮ ಪರಂಪರೆಯನ್ನು ಆಚರಿಸೋಣ. ಸಂಜೀವಿನಿ ಸಂಘದಿಂದ ದೂರದರ್ಶನದೊಂದಿಗೆ ಫಲಾನುಭವಿ ಸವಿತಾ ಕೇಂದ್ರ ಸರ್ಕಾರದಿಂದ ಸಹಾಯಧನ ಪಡೆದು ಸಂಜೀವಿನಿ ಸಂಘವನ್ನು ಸ್ಥಾಪಿಸಿ ಹೊಲಿಗೆ, ಕಸೂತಿ ಮತ್ತು ವ್ಯಾಪಾರ ಸೇರಿದಂತೆ ಹಲವಾರು ಸ್ವಯಂ ಉದ್ಯೋಗಗಳನ್ನು ನಡೆಸುತ್ತಿದ್ದು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಇನ್ನೂ ಹೆಚ್ಚಿನ ಉದ್ಯೋಗಕ್ಕಾಗಿ ಸಂಘ ಸಾಲ ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೇವೆ. ಪ್ರತಿಯೊಂದು ಪ್ರಜೆಗಳು ತಮ್ಮ ಮೊಬೈಲ್ ವೈದ್ಯಾಧಿಕಾರಿ ಪ್ರಿಯಾಂಕ್ ನಾಯಕ್ ಪ್ರತಿ ಹಳ್ಳಿಗೆ ತೆರಳಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಗಳು ಹಾಗೂ ಜೀವ ವಿಮೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದ್ದು ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಲಾಭ ದೊರಕಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು. ಅಷ್ಟು ಚಿಕಿತ್ಸೆಯನ್ನು ಸಿಗುತ್ತೆ. ಹಾಗೂ ಆಯುಷ್ಮಾನ್ ಭಾರತದಲ್ಲಿ ನಾವು ಪ್ರತಿ ಮಂಗಳವಾರ ಹೆಲ್ತ್ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಬಳ್ಳಾರಿಯ ಗುಗ್ಗರಹಟ್ಟಿ ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ವಿವಿಧ ಯೋಜನೆಗಳಿಗೆ ಅರ್ಹ ಫಲಾನುಭವಿಗಳನ್ನು ನೋಂದಣಿ ಮಾಡಿಸಿಕೊಳ್ಳಲಾಯಿತು. ಕ್ರೋರ್ವರೆಗೆ ಲೋನ್ ಕೊಡ್ಲಿಕ್ಕೆ ಅವಕಾಶ ಇದೆ. ದೂರದರ್ಶನದೊಂದಿಗೆ ಫಲಾನುಭವಿ ಮಲ್ಲಿಕಾರ್ಜುನ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಆಟೋ ಖರೀದಿಸಿದ್ದು ಉತ್ತಮ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಕಂತು ಮೂಲಕ ಕಟ್ತಾ ಇದ್ದೀವಿ. ಆಗಿಂದ ನಾವು ಅದರಿಂದ ಆಟೋ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಮೊದಲು ಬೇರೆ ಕೆಲಸ ಮಾಡ್ತೀವಿ, ಇವಾಗ ನಾವು ಆಟೋ ತಗೊಂಡು. ಮತ್ತೋರ್ವ ಫಲಾನುಭವಿ ಯಲ್ಲಮ್ಮ ಕೇಂದ್ರ ಸರ್ಕಾರ ನೀಡಿದ ಸಾಲ ಸೌಲಭ್ಯದಿಂದಾಗಿ ಕಿರಾಣಿ ಅಂಗಡಿ ಸ್ಥಾಪಿಸಿ ವ್ಯಾಪಾರ ನಡೆಸುತ್ತಿದ್ದು ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾಯಿಗಡ್ಡೆ ವ್ಯಾಪಾರ, ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ಕೊಂತ ಇದ್ದೀವಿ ಸರ್. ಅವಾಗ ಏನಿತ್ತಿಲ್ಲ ಸರ್. ಇವಾಗ ಲೋನ್ ತಗೊಂಡಿದ್ದು ಸ್ವಲ್ಪ ಹಂಗೆ ಕಟ್ಕೊಂತ ತೀರ್ಸ್ಕೊಂತ ಇದ್ದೀವಿ. ನಮ್ಗೆ ಏನೇನು ಇದ್ದಿಲ್ಲ ಫಸ್ಟಿಗೆ. ಲೋನ್ ತಗೊಂಡಲ್ಲಿದ್ದ ಚೆನ್ನಾಗಿ ಕಟ್ಕೊಂತ ಚೆನ್ನಾಗಿ ಮಾಡ್ಕೊಂತ ಇದ್ದೀವಿ. ಕ್ಷಯ ನಿರ್ಮೂಲನೆ ವಿಭಾಗದ ಅಧೀಕ್ಷಕ ಡಾಕ್ಟರ್ ವೀರೇಶ್ ಕ್ಷಯ ರೋಗಮುಕ್ತ ಭಾರತಕ್ಕಾಗಿ ಕೇಂದ್ರ ಸರ್ಕಾರ ಶ್ರಮಿಸುತ್ತಿದ್ದು ಜನರಲ್ಲಿ ಜಾಗೃತಿ ಜೊತೆಗೆ ಉಚಿತ ಚಿಕಿತ್ಸೆಯನ್ನು ನೀಡುತ್ತಿದೆ ಎಂದು ತಿಳಿಸಿದರು. ನಿಕ್ಷಯ ಪೋಷಣ ಯೋಜನೆ ಅಂತೇಳಿ ಭಾರತ ಸರ್ಕಾರ ಮಾಡಿದೆ. ಆ ನಿಕ್ಷಯ ಪೋಷಣ ಯೋಜನೆ ಯಾಕೆ ಕೊಡ್ತಾ ಇದಾರೆ ಅಂತಂದ್ರೆ ಟಿಬಿ ಕಾಯಿಲೆಗಿಂದ ನರಳತಕ್ಕಂಥ ವ್ಯಕ್ತಿಗಳು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಲಿಕ್ಕೆ 500 ರೂಪಾಯಿನ ಸಹಾಯಧನವನ್ನು ಕೂಡ ಮಾಡ್ತಾ ಇದ್ದಾರೆ. ರಾಯಚೂರಿನ ಉಸ್ಮಾನಿಯಾ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು. ವಿಕಸಿತ ಭಾರತ ಯಾತ್ರೆ ಇದು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಭೀಮಾ ಯೋಜನೆ ಅಂತಿದೆ. ಇದೇನಪ್ಪ ಅಂದ್ರೆ ಇದು ಕೇವಲ ಕೂಡ ಜನೌಷಧಿ ಕೇಂದ್ರದಲ್ಲಿ ಸಿಗುವಂತ ಟ್ಯಾಬ್ಲೆಟ್ಸ್ ದೂರದರ್ಶನದೊಂದಿಗೆ ಫಲಾನುಭವಿ ಉದಯ್ ಕುಮಾರ್ ಮುದ್ರಾ ಯೋಜನೆಯಡಿ ದೊರೆಯುವ ಸಾಲ ಸೌಲಭ್ಯದಿಂದ ಸಣ್ಣ ವ್ಯಾಪಾರ ಹಾಗೂ ಕೈಗಾರಿಕೆಯನ್ನು ಆರಂಭಿಸಲು ಸಹಕಾರಿಯಾಗಿದೆ ಎಂದರು. ಮಾಡ್ತಾ ಇದ್ದೇನೆ ಸರ್. ಮತ್ತೆ ತಿಂಗಳ EMI ಏನು ಸರ್ 13,500 ಕಟ್ತಾ ಇದ್ದೀನಿ ಸರ್. 10 ಲಕ್ಷಕ್ಕೆ ಚೆನ್ನಾಗಿ ನಡೀತಿದೆ ಸರ್. ಇನ್ನು ಕೆಲವು ಜನರಿಗೆ ಹೆಲ್ಪ್ ಮಾಡ್ತೀನಿ ಸರ್. ಕಣ್ಣಾಗೆಲ್ಲ ನೀರು ಬರ್ತದೆ. ಮತ್ತೋರ್ವ ಫಲಾನುಭವಿ ಚೆನ್ನಮ್ಮ ಉಜ್ವಲ ಯೋಜನೆಯ ಮೂಲಕ ಉಚಿತ ಗ್ಯಾಸ್ ಸಂಪರ್ಕ ದೊರೆತಿದ್ದು ಹೊಗೆ ಮುಕ್ತವಾಗಿ ಅಡುಗೆ ಮಾಡಲು ಸಾಧ್ಯವಾಗಿದೆ ಎಂದು ಸಂತಸಪಟ್ಟರು. 300 ರೂಪಾಯಿ ಸಬ್ಸಿಡಿ ಸಿಗ್ತದ್ರಿ. ಆಮ್ಯಾಕ ಅಡಿಗೆನೂ ಬೇಗ ಆಗ್ತದ್ರಿ, ಕೆಲಸನೂ ಬೇಗ ಆಗ್ತದ್ರಿ. ಇದರಿಂದ ಜಲ್ದಿ ಕೆಲಸ ಮಾಡ್ಕೊಂಡು ಬೇರೆ ಕೆಲಸಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಬ್ಸಿಡಿ 300 ರೂಪಾಯಿ ಬರ್ತದ್ರಿ. ಇದು ಉಜ್ವಲ ಗ್ಯಾಸ್ ಬಳಸೋದ್ರಿಂದ ಬೇಗನೂ ಅಡುಗೆ ಆಗ್ತದ್ರಿ, ಬೇಗ ಕೆಲಸಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಬ್ಯಾಂಕ್ ಸಿಬ್ಬಂದಿ ಸಂಗಮೇಶ್ ಕೇಂದ್ರ ಸರ್ಕಾರ ಸಮಾಜದ ಎಲ್ಲ ವರ್ಗದ ಜನರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದ್ದು ಜನರು ಈ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಸ್ಕೀಮ್ಗಳನ್ನು ಗೌರ್ಮೆಂಟ್ ಮಾಡಿಕೊಟ್ಟಿದೆ. ಸೊ ಇವಾಗ ನೆಕ್ಸ್ಟ್ ವಿಶ್ವಕರ್ಮ ಅನ್ನೋ ಒಂದು ಪ್ರಾಜೆಕ್ಟ್